ಏನಾದ್ರೂ ಬೆಳಿಗ್ಗೆ ಮನಸ್ಸಿನಲ್ಲಿ ಏನಾದ್ರೂ ಗೊಂದಲ ಇತ್ತ? ಹೌದು ಆಗ್ತದಾ ಇಲ್ವಾ ಆಗ್ತದಾ ಇಲ್ವಾ ಅಂತ ಟೆನ್ಷನ್ ಇತ್ತು ನನಗೆ. ಖಂಡಿತವಾಗಿ ನನ್ನ ಹೆಸರು ಶರಣಬಸವ ಅಂತ. ಹಾ. ಈ ಬಸವ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ನಾವು. ಹಾ. ಇಂದಿನ ಕಾರ್ಯಕ್ರಮ ನಿಮ್ಮ ಪತ್ನಿಯವರು ನೀಡ್ತಾ ಇದ್ದಾರೆ. ಹೌದೌದು. ಸೃಜನಶೀಲ ಪ್ರಯತ್ನವಾದಂತಹ ಪುರಂದರ ಗಾನ ನರ್ತನ ಗುರು ಹಿರಿಯರ ಆಶೀರ್ವಾದ ಇದ್ರೆ ಇದು ನಿಜವಾಗ್ಲೂ ಒಂದು ಸಾಧನೆ ಆಗ್ತದೆ ಅಂತ ನನ್ನ ಮನಸ್ಸಿಗಿದೆ ಮತ್ತು ನಮ್ಮ ಆಶೀರ್ವಾದ ಹೇಗೂ ಇದೆ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದರೆ ಹೆಜ್ಜೆ ಸಂಸ್ಥೆಯ ಸಹ ನಿರ್ದೇಶಕಿಯಾದಂತಹ ದೀಕ್ಷಾ ರಾಮಕೃಷ್ಣನ್ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದರಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು ಹಾಡುತ್ತಾ ತಾನು ಸ್ವತಃ ನರ್ತಿಸುತ್ತಾ ಈ ದಾಖಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡೋಣ, ಅವರಿಗೆಲ್ಲ ನಾವು ಬೆಂಬಲ ನೀಡೋಣ. ಈಗ ಸದ್ಯಕ್ಕೆ ಅವರು ಪ್ರಸಾದನಗೆಯಲ್ಲಿದ್ದಾರೆ. ಉಡುಪಿಯ ಪ್ರಸಿದ್ಧ ಪ್ರಸಾದನ ಕಲಾಕಾರ ಪ್ರಕಾಶ್ ಕುಂಜಿಬೆಟ್ಟನವರು ಸಹ ಇಲ್ಲಿ ಬಂದಿರಬೇಕು. ನೋಡೋಣ ಅವರು ಎಲ್ಲಿದ್ದಾರೆ ಅಂತೇಳಿ ಹುಡುಕ್ತಾ ಹೋಗೋಣ. ಇಲ್ಲಿ ಪ್ರಸಾದನ ಆಗ್ತಿದೆ. ಇಲ್ಲಿ ಆಗಾಗಲೇ ನಮ್ಮ ಪ್ರಕಾಶ್ ಕುಂಜಿಬೆಟ್ಟ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ದೀಕ್ಷಾ. ಹಾಯ್ ದೀಕ್ಷಾ. ನಮಸ್ತೆ ದೀಕ್ಷಾ. ನಮಸ್ತೆ. ಹೇಗಿದೆ ಇಂದಿನ ಕಾರ್ಯಕ್ರಮ? ಏನ್ ಅನಿಸ್ತಿದೆ ಮನಸ್ಸಿನೊಳಗೆ? ಸ್ವಲ್ಪ ಖಂಡಿತವಾಗಿ ಸ್ಟಿಲ್ ನೋಡುವ, ಎಲ್ಲ ಒಳ್ಳೇದಾಗ್ತದೆ ದೇವರಿದ್ದಾನಂತ ಒಂದು ಧೈರ್ಯ. ಹೌದು. ಬಿಕಾಸ್ ನಾರ್ಮಲ್ ಪ್ರೋಗ್ರಾಮ್ ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ವಿಭಿನ್ನವಾಗಿದೆ. ಆಗಿರೋದ್ರಿಂದ ತಲೆ ಒಳಗಡೆ ಸುಮಾರು ಓಡ್ತಾ ಇರ್ತದೆ ಆಗ. ಬಟ್ ಸ್ಟಿಲ್ ಇಟ್ಸ್ ಓಕೆ. ನಿಜಕ್ಕೂ ಮಾಡ್ಬೇಕಂತ. ಖಂಡಿತವಾಗಿ. ಸಾಧಾರಣ ಎಷ್ಟು ಸಮಯದಿಂದ ಈ ಸಾಧನೆ ಮಾಡ್ತಿದ್ದೀರಿ? ಅಂದ್ರೆ ಇದಕ್ಕೆ ಪ್ರಾಕ್ಟೀಸ್? ಹೌದು, ಪ್ರಾಕ್ಟೀಸ್. ಇದಕ್ಕೆ ಪ್ರಾಕ್ಟೀಸ್ ಅಂದ್ರೆ ಒಂದು 2 ತಿಂಗಳು. 2 ತಿಂಗಳ ನಿರಂತರ ಪ್ರಾಕ್ಟೀಸ್. ಅಂದ್ರೆ 2 ತಿಂಗಳು ಬೇಕಾಯ್ತು. ಅದು ಪ್ರಾಸೆಸ್ ಆಗಿ ಮಾಡಿ ಮತ್ತೆ ಅದು ಆಕ್ಸೆಪ್ಟ್ ಆಗಿ ಎಲ್ಲ ಮಾಡಿ ಅವರು ನಮ್ಗೆ ಸೆಟ್ ಆಫ್ ಎಲ್ಲ ಇದೆಲ್ಲ ಕಳಿಸ್ತಾರೆ, ಇದು ಮಾಡ್ಬೇಕು ಅದು ಮಾಡ್ಬೇಕಂತ. ಹಾಗೆಲ್ಲ ಇರುವಾಗ ಅದ್ರ ಪ್ರಕಾರವಾಗಿ ಮಾಡ್ಲಿಕ್ಕೆ ನಂಗೆ ಸಿಕ್ಕಿದ ಅವಧಿ ಬರೀ 1 ತಿಂಗಳಷ್ಟೇ. 1 ತಿಂಗಳು. ಅವರದ್ದು ಪ್ರಾಸೆಸ್ ಒಂದು 2 ಮಂತ್ ಆಗಿದೆ ಅಷ್ಟೇ. ಅವರದ್ದು ರೆಕಾರ್ಡ್ ಪ್ರಕಾರ ನೀವು ಎಷ್ಟು ಗಂಟೆಗಳ ಕಾಲ ಕುಣಿಬೇಕು? ಇಲ್ಲ, ನಾನೀಗ ನನ್ನ ರೆಕಾರ್ಡ್ ಸೆಟ್ ಮಾಡ್ಲಿಕ್ಕೆ ನಾನು 6 ಅವರ್ಸ್ ಕುಣಿಬೇಕು. 6 ಅವರ್ಸ್ ಕುಣಿದು ಹಾಡ್ಬೇಕಂದ್ರೆ ನಂದು ಬರೀ ಕುಣಿತ ಅಲ್ಲದ ಕಾರಣ ಇದು ಗಾನ ನರ್ತನ, ಹಾಡಿಕೊಂಡು ನರ್ತನ ಮಾಡುವಂತದ್ದಲ್ವ. ಹಾಗಾಗಿ ಹಾಡಿಕೊಂಡು ನರ್ತನದು ಫಸ್ಟ್ ದಾಖಲೆ ಆಗಿರೋದ್ರಿಂದ ಇದು 6 ಅವರ್ಸ್ ಅನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಅದರ ನಂತರ ಏನಿಲ್ಲ ನಿಮ್ಮ ಈ ಒಂದು ಸಾಧನೆ, ನಿಮ್ಮ ಈ ದಾಖಲೆ ಎಲ್ಲ ನಿರಂತರವಾಗಿ ಇವತ್ತಿನ ದಿನ ಆಗ್ಲಿ. ಇದಕ್ಕೆಲ್ಲರ ಶುಭಾರೈಕೆ ಹಾಗೂ ನನ್ನ ಹಾರೈಕೆ ಇದೆ. ಅದೇ ರೀತಿ ಪ್ರಕಾಶ್ ಅವರೇ ನಮಸ್ತೆ. ನಿಮ್ಮದು ಸಹ ಪ್ರಸಾದನ ಹಲವಾರು ವರ್ಷಗಳಿಂದ ನೀವು ಎಲ್ಲರಿಗೂ ಚಿರಪರಿಚಿತರು. ಅಂತಹ ದಾಖಲೆಯನ್ನು ಮಾಡಲು ಹೊರಟಂತಹ ದೀಕ್ಷರವರಿಗೆ ನೀವು ಇವತ್ತು ಪ್ರಸಾದನ ಮಾಡ್ತಿದ್ದೀರಿ. ಖಂಡಿತವಾಗಿ ನಿಜವಾಗಿ ಇದೊಂದು ಹೆಮ್ಮೆಯ ವಿಷಯ. ಆಗ್ಲಿ, ನಿಮ್ಮ ಒಂದು ಸುಂದರವಾದ ಈ ಪ್ರಸಾದನದಿಂದ ಇವತ್ತು ದೀಕ್ಷರವರ ಅತಿ ಮುಖ್ಯವಾದಂತಹ ದಾಖಲೆ ನೆರವೇರಲಿ ಅಂತ ಹೇಳುತ್ತಾ ನಾನು ನಿಮಗೆ ಶುಭ ಕೋರ್ತಿದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ದೀಕ್ಷಾ ಅವರಿಗೆ ಪ್ರಸಾದನ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ಸಮೇತ ನಾವು ನೋಡೋಣ. ನಮಸ್ತೆ. ಅದೇ ರೀತಿ ದೀಕ್ಷರವರ ಪತಿಯವರಿದ್ದಾರೆ. ತಮ್ಮ ಹೆಸರು ಹಾಗೂ ಇಂದಿನ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮದೊಂದು. ನನ್ನ ಹೆಸರು ಶರಣಬಸವ ಅಂತ. ಈ ಬಸವ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ನಾವು. ಇಂದಿನ ಕಾರ್ಯಕ್ರಮ ನಿಮ್ಮ ಪತ್ನಿಯವರು ನೀಡ್ತಾ ಇದ್ದಾರೆ. ಹೌದೌದು, ನನ್ನ ಪತ್ನಿಯವರು ನೀಡ್ತಾ ಇದ್ದಾರೆ. ಪುರಂದರ ಗಾನ ನರ್ತನ ಅಂತ. ಇದೊಂದು ವಿನೂತನ ಕಾರ್ಯಕ್ರಮ ಆಗಿದೆ. ಈ ದಾಖಲೆಯು ವಿಶ್ವ ದಾಖಲೆ ಪುಟಗಳಲ್ಲಿ ಸೇರ್ಪಡುತ್ತದೆ. ಸತತವಾಗಿ 6 ಗಂಟೆಗಳ ಕಾಲ ಪುರಂದರದಾಸರ ಗೀತೆಗಳನ್ನು ಹಾಡುತ್ತಾ ನೃತ್ಯ ಮಾಡಲು ಹೋಗ್ತಿದ್ದಾರೆ. ಅವರು ಚಿಕ್ಕ ವಯಸ್ಸಿನಿಂದಲೂ ಒಂದು ದೊಡ್ಡ ಟ್ಯಾಲೆಂಟು. ಜಿ ಕನ್ನಡ ಎದೆ ತುಂಬ ಹಾಡುವೆನು 13 ಫೈನಲಿಸ್ಟ್. ಹೌದು. ಹಾಗೂ
SP ಬಾಲಸುಬ್ರಹ್ಮಣ್ಯಂ ನಡೆಸಿಕೊಡ್ತಕ್ಕಂತಹ ಎದೆ ತುಂಬ ಹಾಡುವನು ಹಾ. 2 ಸಲ ವಿನ್ನರ್. ಹೌದು ಹೌದು, ಮತ್ತೆ ಈಗ ಆ ಸಾಲಿಗೆ ಇದೊಂದು ದಾಖಲೆ ಸೇರ್ಪಡೆ ಆಗುತ್ತಿದೆ. ಖಂಡಿತವಾಗಿ ಅವರಿಗೆ ಆಲ್ ದ ಬೆಸ್ಟ್. ಖಂಡಿತವಾಗಿ ನಿಮ್ಮಂತಹ ಪತಿಯನ್ನು ಪಡೆದವರೇ ಧನ್ಯರು. ಯಾಕಂತ ಹೇಳಿದ್ರೆ ನೀವು ಅವರಿಗೆ ಇಷ್ಟೊಂದು ಬೆಂಬಲ ನೀಡಿ ಇಂದಿಗೆ ಒಂದು ದಾಖಲೆಗೈಯುವಲ್ಲಿ ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮ್ಮಂತಹ ಈ ಒಂದು ಬೆಂಬಲ ಕೊಡುವಂತಹ ಪತಿ ಎಲ್ರಿಗೂ ಇರಬೇಕು ಅಂತೇಳಿ ನನ್ನೊಂದು ಹಾರೈಕೆ. ಬಹಳ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ನಮಸ್ತೆ. ನೋಡಿ, ಇಲ್ಲಿ ಎಲ್ಲ ದೀಕ್ಷನ ಸ್ನೇಹಿತರೆಲ್ಲ ಹಾರೈಕೆಗೆ ಬಂದಿದ್ದಾರೆ. ಅದೇ ರೀತಿ ದೀಕ್ಷಾ ರೆಡಿಯಾಗಿ ಇಲ್ಲಿ ಬರ್ತಾ ಇದ್ದಾರೆ. ಕೊನೆಗೂ ಪ್ರಕಾಶ್ ರವರು ಸುಂದರವಾದಂಥ ವರ್ಣಾಲಂಕಾರ ಮಾಡಿ ದೀಕ್ಷರ ಬೆಸ್ಟಿನೊಂದಿಗೆ ಬರ್ತಾ ಇದ್ದಾರೆ. ಬನ್ನಿ ದೀಕ್ಷಾ ಅವರೇ, ಹೊರಡೋಣ. MM ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ದೀಕ್ಷಳ ಇಂದಿನ ಪುರಂದರ ಗಾನ ನರ್ತನ ನಡೆಯಲಿದೆ. ಇಲ್ಲಿ ನೀವು ಕಾಣ್ಬೋದು. ಇದು ನಡೆಯುತ್ತಿರುವಂತಹ ವೇದಿಕೆ. ಇಲ್ಲಿ ಆಗಾಗಲೇ ದೀಕ್ಷಾ ಬಂದು ಎಲ್ಲ ನಿರ್ದೇಶನವನ್ನು ಹೇಳ್ತಿದ್ದಾರೆ. ಇವರೆಲ್ಲರೂ ತಯಾರಾಗಿದ್ದಾರೆ. ನೀವು ಇಲ್ಲಿ ಕಾಣ್ತಿದ್ದೀರಿ. ಇಲ್ಲಿ ನೀವು ಕಾಣ್ತಿದ್ರಿ ಎಲ್ಲ ತಯಾರಾಗ್ತಿದೆ. ನನ್ನ ಆತ್ಮೀಯ ಮಿತ್ರ ಕಾರ್ತಿಕ್ ಅವರು ಇಂದಿನ ಫೋಟೋಗ್ರಫಿ ಮಾಡಲಿದ್ದಾರೆ. ಅದೇ ರೀತಿ ವರ್ಲ್ಡ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೋಸ್ಕರ ಎಲ್ಲವೂ ಸಜ್ಜಾಗ್ತಿದೆ. ಇಲ್ಲಿ ನೀವು ಕಾಣ್ತಿರ್ಬೋದು, 2 ಕ್ಯಾಮರಾಗಳಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರಿದ್ದಾರೆ. ಹಾಯ್ ಹಾಯ್. ಅದೇ ರೀತಿ ಇಂದಿನ ಇಲ್ಲಿಯ ಕಾರ್ಯಕ್ರಮವನ್ನು ಇವರು ಶೂಟ್ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ದೀಕ್ಷರ ತಾಯಿಯವರು ಸಹ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಂದು ದೀಕ್ಷಾ ರಾಮಕೃಷ್ಣರವರು ಹೊಸ ಸೃಜನಶೀಲ ಪ್ರಯತ್ನವಾದಂತಹ ಪುರಂದರ ಗಾನ ನರ್ತನ ಶ್ರೀ ಪುರಂದರ ದಾಸರ ರಚನೆಗಳಿಗೆ ಏಕವ್ಯಕ್ತಿ ಗಾನ ನೃತ್ಯಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅದು ದಾಖಲೆ ಆಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದವನ್ನು ಇಂದು ನಾನು ಬಯಸ್ತಾ ಇದ್ದೇನೆ. ಅವ್ರದ್ದು ಈ ಒಂದು ಏನು ಪ್ರಯತ್ನ ನಡೀತಿದೆ ಅದು ಸಫಲವಾಗಲಿ ಅಂತ ನಾನು ಎಲ್ಲರಲ್ಲೂ ಕೂಡ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿ, ಇಲ್ಲಿ ಎಲ್ಲ ಡೈರೆಕ್ಷನ್ಸ್ ಕೊಡ್ತಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಅದರ ಜಡ್ಜ್ ಮಾಡುವವರು ನೀವು ಕಾಣ್ತಿರ್ಬೋದು. ಸ್ನೇಹಿತರೆ, ಇವರು ನಮ್ಮ ದೀಕ್ಷರ ತಂದೆಯವರು. ನಮಸ್ತೆ. ನಮಸ್ತೆ. ಅವರೇ, ನಿಮ್ಮ ಮಗಳು ಇವತ್ತು ಒಂದು ದಾಖಲೆ ಮಾಡಲು ಹೋಗ್ತಿದ್ದಾಳೆ. ನಿಮ್ಮ ಒಂದು ಆಶೀರ್ವಾದವನ್ನು ತಿಳಿಸಿ. ನನ್ನ ಆಶೀರ್ವಾದ ಹೇಳೋಕ್ಕಿಂತ ಗುರು ಹಿರಿಯರ ಆಶೀರ್ವಾದ ಇದ್ದರೆ ಇದು ನಿಜವಾಗ್ಲೂ ಒಂದು ಸಾಧನೆ ಆಗ್ತದೆ ಅಂತೇಳಿ ನನ್ನ ಮನಸ್ಸಿಗಿದೆ. ಮತ್ತು ನಮ್ಮ ಆಶೀರ್ವಾದ ಹೇಗೂ ಇದೆ. ಮತ್ತು ತಮ್ಮೆಲ್ಲರ ಒಂದು ಸಹಕಾರ ತುಂಬ ಹೃದಯ ಸಹಕಾರ ಸಿಗ್ತಾ ಇರೋದ್ರಿಂದ ಇದರಲ್ಲಿ ಅವಳು ಯಶಸ್ವಿ ಆಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಏನು ಸಾಧನೆ ಮಾಡಬೇಕು ಮತ್ತು ಈ ಒಂದು ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾಳೆ. ಉಡುಪಿಯಲ್ಲಿ ಅದು ಪುರಂದರದಾಸರದು. ಈಗ ಪುರಂದರದ ಒಂದು ಏನು ಅಂತಂದ್ರೆ ಪುರಂದರದಾಸರ ಈ ಒಂದು ಮಂತಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ ಒಂದು ಊರಿನಲ್ಲಿ ಸೇವೆ ಸಲ್ಲಿಸಿಕೊಂಡು ಒಂದು ಸಾಧನೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ.
ಅವಳಿಗೆ ಎಲ್ಲ ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆದಿರಲಿ ಅಂತೇಳಿ ನಮ್ಮ ಎಲ್ಲ ಮನೆಯವರ ಪರವಾಗಿ ಕೂಡ ನಾನು ಹೇಳ್ತಾ ಇದ್ದೇನೆ. ಅವರ ಅಜ್ಜಿ ತುಂಬಾ ಕೇಳ್ತಾ ಇರ್ತಾರೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಟೈಮ್ ಸೆಟ್ ಆಗಿದೆ, ಎಲ್ಲವೂ ತಯಾರಿ ಆಗ್ತಿದೆ, ಭರದಿಂದ ತಯಾರಿ ಆಗ್ತಿದೆ. ಇಲ್ಲಿಯೂ ಸಹ ಟೈಮ್ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಇಂದಿನ ಕಾರ್ಯಕ್ರಮಕ್ಕೆ. ಎಲ್ಲ ತಯಾರಿಗಳು ಭರದಿಂದ ಸಾಗ್ತಿದೆ. ನೀವೆಲ್ಲಿ ಕಾಣ್ತಿದ್ರಿ, ವಿಡಿಯೋ ಶೂಟಿಂಗ್ನವರಾಗಲಿ, ಸೌಂಡ್ ಸಿಸ್ಟಮ್ನವರಾಗಲಿ, ಅಥವಾ ಪ್ರತಿಯೊಂದು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ. ಭಾಗವಹಿಸುವ ಮೊದಲು ಟಚಪ್ ಆಗಿ ದೀಕ್ಷಾ ಇನ್ನೇನು ಕೆಲವೇ ಕ್ಷಣದಲ್ಲಿ ತನ್ನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಆಲ್ ದಿ ಬೆಸ್ಟ್ ದೀಕ್ಷಾ. ಟ್ರಯಲ್ ನಡೀತಿದೆ, ದೀಕ್ಷಳ ಟ್ರಯಲ್ ನಡೀತಿದೆ. ದಾಖಲೆಯ ಮೊದಲು ಮಾಡುವಂತಹ ಟ್ರಯಲ್ ಇದು. ತಂದೆ ತಾಯಿ ಹಿರಿಯರು ಎಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ನಾನು ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. 8:58ಕ್ಕೆ ನಾನು ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೀವೆಲ್ಲ ನೋಡ್ತಿದ್ರೆ 8:58ಕ್ಕೆ ಸರಿಯಾಗಿ ದೀಕ್ಷಾ ಅವರ ಗಾನ ನರ್ತನ ಶುರುವಾಗಲಿಕ್ಕಿದೆ. ಈಗಾಗಲೇ ಎಲ್ಲ ತಯಾರಿಗೊಂಡಿದೆ. ದೀಕ್ಷರವರು ಸಮಯ ಸಮೇತ ನಿಗದಿಗೊಳಿಸಿ ಆಯಿತು. ನೋಡ, ಅದಕ್ಕಾಗಿ ಕಾಯೋಣ.
ಮನೋವಚನಗಳಲ್ಲಿ ಕಾರ್ಯ ಕರ್ಮಗಳಲ್ಲಿ ಮಾಡೋ ನಿರತನ ಪರಗತಿಗೆ ಇದು ನಿರ್ಧಾರ ಹರಿಸ್ಮರಣೆ ಮಾಡೋ ನಿರತನ ಪರಗತಿಗೆ ಇದು ನಿರ್ಧಾರ ಹರಿಸ್ಮರಣ ಹಸಿದ ಹರಿಸ್ಮರಣೆ ಮಾಡೋ ನೋಡಿದ್ದೀರಾ ಕೃಷ್ಣನ ನಮ್ಮ ಪಿಳ್ಳಂಗೋವಿಯ ಕೃಷ್ಣನ ನೋಡಿದ್ದೀರಾ
Hari Govinda
Namaskar. This is Dr. Manish Vishnoy. I am the Asia Head Golden Book of World Records. This and judging the world records. But today, Purandara Gana Nartana. This is something which I have never seen in my life earlier. I can say in television we watch the reality shows every day. There are so many people singing, few persons are dancing. But what today I have seen, I really understood what is actually a real performance is. This is actually real performance. You are singing continuously, very classical, amazing, extraordinary, unique, happening for the first time and never been seen such. Obviously, I will announce it, the world record around 5 o'clock. Meanwhile, many congratulations. Everybody, guru, parents, husband, all your people. And because of all this, he has performed. And I can say that he has now successfully attempted the Golden Book of World Records. Final announcement
provisional certificate, but I will say she has performed for 6 hours and 13 minutes. In the name of Diksha Ramakrishna, please now recognize the golden book of God in all golden book. ದೀಕ್ಷಾ ಅವರೇ, ಹೇಗೆ ಅನಿಸಿತು ಇವತ್ತಿದು ನಿಮ್ಮ ಕಾರ್ಯಕ್ರಮ? ಖುಷಿ ಆಯ್ತು, ಹಾ. ಚಾಲೆಂಜಿಂಗ್ ಕೂಡ ಇತ್ತು, ಹಾ. ಬಟ್ ಐ ಆಮ್ ವೆರಿ ಹ್ಯಾಪಿ ಟುಡೇ. ಹಾ. ಖುಷಿ ಆಗ್ತಾ ಉಂಟು. ಏನೇ ಆಗ್ಲಿ, ನಿಮ್ಮ ಒಂದು ಸಾಧನೆ ಹಿಂದಿನ ಬೆಂಬಲ, ನಿಮ್ಮ ಪತಿಯವರ ಬೆಂಬಲ, ನಿಮ್ಮ ಮನೆಯವರ ಬೆಂಬಲ, ಖಂಡಿತ ಅವರದ್ದೆಲ್ಲ ಬೆಂಬಲ ಇಲ್ಲದಿದ್ರೆ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ದೇವರ ಆಶೀರ್ವಾದ ಒಟ್ಟಿಗೆ ಅದು ಬೆಂಬಲ ವೆರಿ ಇಂಪಾರ್ಟೆಂಟ್. ಹಾ. ಹಾಗಾಗಿ ಅವರೆಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಾವು ಅಷ್ಟು ಮುಂದೆ ಬರ್ಬೋದು. ಖಂಡಿತವಾಗಿ. ಇದು ನಿಮ್ಮ ಸಾಧನೆ ಹಿಂದಿನ ದಿನಗಳು ಎಷ್ಟಿರ್ಬೋದು ಸಾಧಾರಣ? ಸಾಧನೆ ಹಿಂದಿನ ದಿನ ಅಂದ್ರೆ ವರ್ಷಗಳು ಸರ್. ಯಾಕೆಂದ್ರೆ ಹಾ. ಸಂಗೀತ ಮತ್ತೆ ಡ್ಯಾನ್ಸ್ ನಾನು ನಿನ್ನೆ ಮೊನ್ನೆಯಿಂದ ಅಭ್ಯಾಸ ಮಾಡ್ಲಿಲ್ಲ. ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕದಿಂದ. ವಯಸ್ಸಿನಿಂದ ನಾನು ಸಂಗೀತ ಮತ್ತೆ ಡ್ಯಾನ್ಸ್ ಎರಡು ಒಟ್ಟಿಗೆ ಅಭ್ಯಾಸ ಮಾಡ್ತಾ ಇದ್ದೆ. ಹಾ. ಬಟ್ ಇದು ಎರಡು ಒಟ್ಟಿಗೆ ಹೀಗೆ ಆಗ್ತದೆ ಅನ್ನೋದು ನನಗೆ ಹಾ. ಗೊತ್ತಿರಲಿಲ್ಲ. ಮಾಡಬಹುದು ನಾನೇ ಅಂತ ನನಗೆ ನಾನೇ ಒಂದು ಚಾಲೆಂಜ್ ಚಾಲೆಂಜ್ ಹಾಕೊಂಡೆ. ಹಾಕೊಂಡದ್ದು. ಹೌದು. ಸೊ ಎರಡು ಬೇರೆ ಬೇರೆ ಇಷ್ಟು ವರ್ಷ ಮಾಡ್ತಾ ಇದ್ದೆ. ಮಾಡ್ತಾ ಇದ್ದೆ. ಎಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಸಂಗೀತ ಮಾತ್ರ, ಇಲ್ಲ ಖಂಡಿತವಾಗಿ. ಡ್ಯಾನ್ಸ್. ಹಾ. ಇದು ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಒಂದು ಚಾಲೆಂಜ್ ನನಗೆ ನಾನೇ ಹಾಕೊಂಡೆ. ಹಾಗಾಗಿ ಏನು ಸಫಲ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಬೆಳಿಗ್ಗೆ ಮನಸ್ಸಿನಲ್ಲಿ ಏನಾದ್ರೂ ಗೊಂದಲ ಇತ್ತ? ಹೌದು, ಆಗ್ತದಾ ಇಲ್ವಾ, ಹೌದು. ಆಗ್ತದಾ ಇಲ್ವಾ ಅಂತ? ಟೆನ್ಷನ್ ಇತ್ತು ನನಗೆ. ಖಂಡಿತವಾಗಿ. ಯಾಕೆಂದ್ರೆ ಇದು ಫಸ್ಟ್ ಟೈಮ್ ನಾನ್ಸ ಇಷ್ಟು ಹೊತ್ತು ಪ್ರಯತ್ನ ಅಂದ್ರೆ ರೆಕಾರ್ಡ್ ಅಟೆಂಪ್ಟ್ ಅನ್ನು ನಾವು ಹೇಗೆ ಅವತ್ತಿನ ದಿವಸ ಹೇಗಿರ್ತದೆ, ಅದು ಸಿಚುವೇಶನ್ ಹೇಗಿರ್ತದೆ, ಎಷ್ಟು ಸ್ಟ್ರೈನ್ ಆಗ್ತದೆ ವಾಯ್ಸ್. ಬಿಕಾಸ್ ಡ್ಯಾನ್ಸ್ ಮಾಡುವಾಗ ಉಸಿರು ಜಾಸ್ತಿ ಹೋಗ್ತದೆ. ಹೌದು. ಅದೇ ಹಾಡುವಾಗ ನಾವು ಇಂಟೇಕ್ ಉಸಿರು ಜಾಸ್ತಿ ಮಾಡ್ಬೇಕು. ಮಾಡ್ಬೇಕು. ಬಟ್ ಇಲ್ಲಿ ಹೀಗೆ ಹೋಗ್ತಿರುವಾಗ ಅಲ್ಲಿ ನಮ್ಗೆ ಇಂಟೆಕ್ ಸಹ ಕಷ್ಟ. Correct. ಬಟ್ ಅದನ್ನ ಎರಡು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಲೆಕ್ಕದಲ್ಲಿ ಆಯ್ತು. ಸೊ ಹಾಗಾಗಿ ಏನೋ ಒಂಥರ ಏನೇ ಆಗ್ಲಿ, ಖುಷಿ ಇಂದಿಗೆ ಆಗ್ತಾ ನಿಮ್ಮ ಸಾಧನೆ ಹಾಗೂ ನಿಮ್ಮ ಒಂದು ಪುರಂದರ ದಾಸ ಕೀರ್ತನೆ ಹಾಗೂ ನರ್ತನದಿಂದ ನೀವೊಂದು ಗೋಲ್ಡನ್ ವರ್ಲ್ಡ್ ಆಫ್ ರೆಕಾರ್ಡ್ ನಲ್ಲಿ ನೀವು ದಾಖಲೆ ಮಾಡಿದಿರಿ. Thank you. ನಿಮ್ಮ ಈ ಯಶಸ್ಸಿಗೆ ಎಲ್ಲರ ಬೆಂಬಲ ಹಾಗೂ ನಮ್ಮ ಶುಭ ಹಾರೈಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನೀವೆಲ್ಲ ನಂದು ಹೌದು. ಸುಮಾರು ಸಲ ನನ್ನ ಹತ್ರ ಬಂದು ಚೆನ್ನಾಗಿ ಮಾಡು, ಆಲ್ ದಿ ಬೆಸ್ಟ್ ಅಂತ ತುಂಬಾ ಚೆನ್ನಾಗಿ ಹೇಳಿದಿರಿ. ಖಂಡಿತವಾಗಿ, ಖಂಡಿತವಾಗಿ. ಬೆಳಗ್ಗೆ ಅದು ಅಂತೂ ಪ್ರೀತಿ. ಮಚ್ಚಿ ಹೌದು, ಹಿಡಿಯುತ್ತದೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಮ್ಮ ಚಿಕ್ಕ ಪುಟ್ಟಿ ನೀನು, ಚಿಕ್ಕಂದಿನಿಂದ ನಾವು ಎತ್ತಿದ ಹುಡುಗಿ. ಹಾಗಾಗಿ ನಮಗೆ ಆ ಖುಷಿ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಎಸ್ ಯು. ಎಸ್ ನೋಡಿದ್ರಲ್ಲ ಸ್ನೇಹಿತರೆ, ಈಗಾಗಲೇ ನೀವೆಲ್ಲ ಕಾರ್ಯಕ್ರಮಗಳನ್ನು ನೋಡಿದಿರಿ. ನಮ್ಮ ದೀಕ್ಷಾ ರಾಮಕೃಷ್ಣನವರು ಕೊನೆಗೂ ತನ್ನ ಪುರಂದರದಾಸ ಕೀರ್ತನೆ ಹಾಗೂ ನೃತ್ಯದಿಂದ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ನೋಡಿದಂತಹ ನಿಮಗೆಲ್ಲರಿಗೂ ಶುಭಾಶಯಗಳು. ಬಾಯ್.